ಭಾರ್ಗವಿ, ಏನಾಯ್ತು? ಮುಖದ ಮೇಲೆಲ್ಲ ರಕ್ತದ ಕಲೆಗಳು ಕಾಣಿಸ್ತಾ ಇದೆ. ಅರಿ ಓಕೆ? ಇಲ್ಲ ಯುವರ್ ಆನರ್, ಯಾವುದು ಸರಿ ಇಲ್ಲ. ಪುಟಿ, ಏನಿದ್ ರೆಡಿ ಆಗಿದ್ದೀರಾ? ಯಾವ ಕಡೆ ಹೋಗ್ತಿದ್ದೀರಾ? ನಮ್ ಪುಟ್ಟಿ ಇವತ್ತು ನನ್ನನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾಳ. ನಿಜ ಹೇಳ್ತಾ ಇದ್ದೀರಾ ನೀವು? ಇವತ್ತು ನೀವ್ ನಿಜವಾಗ್ಲೂ ಕೋರ್ಟ್ಗೆ ಹೋಗ್ತೀರಾ? ಹೌದು ಪೂರ್ಣಿ, ಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಮೊದಲನೇ ಸಾರಿ ನನ್ನ ಮಗಳು ಕೇಸ್ ಗೆಲ್ಲೋ ಸಂಭ್ರಮ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ನೀವಿಲ್ಲೇ ನಿಂತಿರಿ, ಕಲ್ಲುಕ್ ತಂದು ದೃಷ್ಟಿ ತೆಗಿತೀನಿ. ದೃಷ್ಟಿ? ಓಕೆನಾ? ನನ್ ಮಾತು ಒಪ್ಕೊಂಡು ಕೋರ್ಟಿಗೆ ಬರ್ತಾ ಇರಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್. ನಿನ್ ಖುಷಿನೇ ನನ್ ಖುಷಿ ಪುಟ್ಟಿ. ನಾನು ನನ್ನ ಮಗಳ ಕೈ ಹಿಡಿದು ಹೆಮ್ಮೆಯಿಂದ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಏನೇಳೋ, ಹೆಮ್ಮೆಯಿಂದ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಏನಾದ್ರೂ ನನ್ನ ಹತ್ರ ಮಾತಾಡ್ಬೇಕ? ಇಲ್ಲಪ್ಪ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಎಣ್ಣೆಯಿಂದ ಯಾಕೋ ಸ್ವಲ್ಪ ನೀನ್ ಬೇರೆ ತರನೇ. ನಿನ್ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ಅನ್ನಿಸ್ತಾ ಇದೆ. ಮೊದ್ಲು ಕೇಸ್ ಮುಗಿಲಿ, ಆಮೇಲೆ ಹೇಳ್ತೀನಿ. ಏನಿಲ್ಲ ಅಪ್ಪ, ನನ್ ಕೋರ್ಟಿಂದ ಬಂದ್ಮೇಲೆ ಮಾತಾಡೋಣ ಬಿಡಿ. ಅಪ್ಪ, ನೀವ್ ಕೋರ್ಟ್ ಹತ್ರ ಹೋಗಿರಿ, ನಾನ್ ಬರ್ತೀನಿ. ಯಾಕೆ ಮಗಳೇ, ಏನಾಯ್ತು? ಏನಿಲ್ಲ ಅಪ್ಪ, ನೀವ್ ಗಾಡಿ ತಗೊಂಡು ಕೋರ್ಟ್ ಹತ್ರ ಹೋಗಿರಿ, ನಾನ್ ಬರ್ತೀನಿ. ಹಾ, ಎಲ್ರೂ ಬಂದಿದೀವಿ. ಮಿಸ್ ಆಯ್ತು, ಹಾಗಾಯ್ತು, ಹೀಗಾಯ್ತು, ತಲೆ ಕೆಟ್ಟೋಯ್ತು ಅನ್ನೋ ಮಾತೇ ಇಲ್ಲ. ಹೋಗ್ಬೇಕಾದ್ರೆ ಗೆತ್ಕೊಂಡೆ ಹೋಗೋದು. ರಾತ್ರಿ ಒಳ್ಳೆ ಪಾರ್ಟಿ ಕೊಡ್ತೀನಿ. ಎಷ್ಟು ಬೇಕೋ ಏನು ಬೇಕೋ ಕುಡ್ದು ಮಜಾ ಮಾಡಿ. ನಿನ್ನ ಪೊಲೀಸ್ನವರು ಬಿಟ್ರೆ ಅಲ್ವೇನೋ ನಮ್ಮನ್ನು ಕರ್ಕೊಂಡು ಹೋಗೋದು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅವ್ರು ಹೇಳ್ಕೊಟ್ಟಿರೋ ಹಾಗೇನೆ ನಾನು ಸಾಕ್ಷಿ ಹೇಳ್ತೀನಿ. ತಿಳಿದೇನೋ ಆಗಿರೋ ತಪ್ಪನ್ನ ಸರಿಪಡಿಸ್ಕೋತೀನಿ. ನೀನ್ ತಪ್ಪು ಮಾಡಿದ್ಯಾ, ಶಿಕ್ಷೆ ಆಗ್ಬೇಕು ಅಂತ ಆ ಭಾರ್ಗವಿ ಹೇಳ್ತಿದ್ಲು. ಆದ್ರೆ ನಮ್ಮಂತ ದೊಡ್ಡವ್ರಿಗೆ ತಪ್ಪು ಒಪ್ಪು ಅಂತೆಲ್ಲ ಇರಲ್ಲ. ನಾವೇನ್ ಮಾಡಿದ್ರು ಅದೇ ಸರಿ ಅನ್ನೋದನ್ನ ಇವತ್ತವಳಿಗೆ ಅರ್ಥ ಮಾಡಿಸ್ತೀನಿ. ವಿಕಿ, ಇನ್ನು ಕೇಸ್ ಹಿಯರಿಂಗೇ ಶುರುವಾಗಿಲ್ಲ. ಅದೇ ಹೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ಕೇಸು ಕೇಸ್ ಮುಗ್ದೋಯ್ತು ಕಣೋ. ಇನ್ನೇನ್ ಸ್ವಲ್ಪ ಗೊತ್ತಾಗತ್ತೆ. ಹೊಡಿ ಅಂಡ. ಇವನು ಮತ್ತಿನ್ನೇನು ಹೊಸ ಎಡವಟ್ ಮಾಡಿರಬಹುದು. ಯಾಕೋ ಹಿಂಗ್ ಮುಖ ಮಾಡ್ಕೊಂಡಿದ್ಯಾ? ನಡಿ ಹೋಗೋಣ. ಸಂಧ್ಯಾನ್ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಅಂದಿದ್ನಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಟೈಮ್ ಬೇರೆ ಆಗ್ತಾ ಇದೆ, ಭಾರ್ಗವಿ ಕಾಯ್ತಾ ಇರ್ತಾರೆ. ಸಂಧ್ಯಾಗೊಂದ್ಸಲ ಕಾಲ್ ಮಾಡಿ ವಿಚಾರಿಸ್ತೀನಿ.
ನಾಟ್ ರೀಚಬಲ್ ಬರ್ತಾ ಇದೆ. ಪಾಪ ಟೆನ್ಷನ್ ಅಲ್ಲಿ ಫೋನ್ ಚಾರ್ಜ್ಗೆ ಹಾಕಿಲ್ಲ ಅನ್ಸುತ್ತೆ. ಮನು ಕಾಲ್ ಮಾಡೋಣ. The subscriber is currently switched off. ಸ್ವಿಚ್ ಆಫ್ ಬರ್ತಿದ್ಯಾ? ಅಲ್ಲ, ಇವನ್ ಫೋನ್ 24/7 ಆನ್ ಅಲ್ಲೇ ಇರುತ್ತೆ. ಅಲ್ಲ, ಇವರಿಬ್ರು ಹೊರಟಿದಾರೋ ಇಲ್ವೋ? ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ ಇವಾಗ? ಇಲ್ಲೇ ನಿಂತಿದ್ರೆ ಟೈಮ್ ಆಗ್ಬಿಡತ್ತೆ. ಮನು ಮನೆ ಹತ್ರನೇ ಹೋಗಿ ಸಂಧ್ಯಾನ ಕರ್ಕೊಂಡ್ಬರ್ತೀನಿ. ಸಂಧ್ಯಾ, 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 ಇಲ್ಲಿ ನೋಡು ಸಂಧ್ಯಾ, ಸಂಧ್ಯಾ, ಇಲ್ಲಿ ನೋಡು, ನಿನ್ ಭಾರ್ಗವಕ್ಕೆ ಬಂದದನ್ನ ಕಂಡ್ಬಿಡು ಸಂಧ್ಯಾ. ಸಂಧ್ಯಾ, ಸಂಧ್ಯಾ. ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಸ್ವೀಟ್ ತಿನ್ಬೇಕು ಅಂತ ಬಂದೆ? ಮಾಮ್, ಇವತ್ತು ನನ್ನ ಲೈಫ್ ಇಂಪಾರ್ಟೆಂಟ್ ಡೇ. ಒಂದು ಸ್ವೀಟ್ ಅಲ್ಲ, 10 ಸ್ವೀಟ್ ತಿನ್ಬೇಕು ಅನ್ಸ್ತಿದೆ. ಅಷ್ಟು ಖುಷಿ ಆಗ್ತದೆ ನನ್ಗೆ. ಸರ್, ಜಡ್ಜ್ಮೆಂಟ್ ಬರೀತಾರೆ. ಕೇಸ್ ಪಕ್ಕಾ ನಮ್ದೆ. ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್. ಭಾರ್ಗವಿ, ಏನಾಯ್ತು? ಮುಖದ ಮೇಲೆಲ್ಲ ರಕ್ತದ ಕಲೆಗಳು ಕಾಣಿಸ್ತಾ ಇದೆ. ಅರಿ ಓಕೆ? ಇಲ್ಲ ಯುವರ್ ಆನರ್, ಯಾವುದು ಸರಿ ಇಲ್ಲ. ಈ ದಿನ ನಮ್ಮ ದೇಶಕ್ಕೆ ಮತ್ತೊಂದು ಕಪ್ಪು ದಿನ ಉಳ್ಕೊಂಡ್ಬಿಡ್ತು ಯುವರ್ ಆನರ್. ಕಪ್ಪು ದಿನ ಉಳ್ಕೊಂಡ್ಬಿಡ್ತು. ಈ ಸಮಾಜದಲ್ಲಿ ಹೆಣ್ಣು ಅನ್ನೋ ಶಕ್ತಿ ಸೋತೋಯ್ತು ಯುವರ್ ಆನರ್. ನಾವು ಎಲ್ಲಾನು ಸೋತ್ ಹೋಯ್ತು ಯುವರ್ ಆನರ್. ಏನ್ ಹೇಳ್ತಾ ಇದ್ದೀರಾ ಭಾರ್ಗವಿ?
ಅಂತದ್ದೇನಾಯ್ತು? ಸಂಧ್ಯಾ ಸಂಧ್ಯಾನ ಸಾಯಿಸ್ಬಿಟ್ರು Your Honor. ಸಂಧ್ಯಾನ ಸಾಯಿಸ್ಬಿಟ್ರು. ಸಂಧ್ಯಾನ ಸಾಯಿಸ್ಬಿಟ್ರು. ಭಾರ್ಗವಿ, ಏನ್ ಹೇಳ್ತಾ ಇದ್ದೀರಿ? ಈಗಷ್ಟೇ ಅವಳ ಹೆಣನ ನೋಡ್ಕೊಂಡು ಬಂದೆ Your Honor. ಅವಳನ್ನ ಸಾಮಾನ್ಯವಾಗಿ ಸಾಯಿಸಿಲ್ಲ, ನೋಡಕ್ಕೂ ಭಯ ಆಗುತ್ತೆ, ಅಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಸಂಧ್ಯಾನ್ ಸಾಯಿಸ್ಬಿಟ್ರ? ಏನ್ ಸರ್ ಇದು? ಚಾಕುವಿನಿಂದ ಚುಚ್ಚಿ ಅವಳ ಮೇಲೆ ಅತ್ಯಾಚಾರ ಮಾಡಿ ನರಳಿಸಿ ಸಾಯಿಸಿದ್ದಾರೆ. ವಾಟ್? ರೇಪನ್ ಮಾಡ್ಯಾರ? ಏನ್ ಸರ್ ಇದು ಹಿಂಗಾಗೋಯ್ತು? ಅವಳನ್ನ ಸ್ಥಿತಿ ನೋಡಿದಾಗ ಅವಳು ಸಾಯಿಸುವಾಗ ಅದೆಷ್ಟು ನೋವಿಂದ ಒದ್ದಾಡದ್ಲು ಅಂತ ನಂಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ Your Honor. ಅಷ್ಟಕ್ಕೂ ಅವಳೇ ತಪ್ಪು ಮಾಡಿದ್ಲು Your Honor. ಯಾವನೊಬ್ಬ ಅಸಭ್ಯವಾಗಿ ಅವಳು ಮೈ ಮುಡ್ದ ಅನ್ನೋದನ್ನ ಧೈರ್ಯವಾಗಿ ಹೇಳ್ಕೊಂಡ್ಲು. ಅವ್ರಿಗೆ ಶಿಕ್ಷೆ ಕೊಡಿ, ನನಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡ್ಲು. ಅದು ತಪ್ಪ? ಅವತ್ತಿನಿಂದ ಇವತ್ತಿನವರೆಗೂ ಅವಳಿಗೆ ಮಾನಸಿಕವಾಗಿ ಕೊಡಬಾರ್ದು ಕಷ್ಟ ಕೊಟ್ಟಿದ್ದಾರೆ, ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಹಿಸ್ಕೊಂಡ್ಲು. ಆದ್ರೆ ಈಗ ಅವಳನ್ನ ದೈಹಿಕವಾಗೂ ಹಿಂಸೆ ಮಾಡಿ ಸಾಯಿಸ್ಬಿಟ್ರು Your Honor. ನಮ್ಮ ಸಮಾಜದಲ್ಲಿ ನ್ಯಾಯಕ್ಕಿಂತ ಗುಣ ಪ್ರತಿಷ್ಠೆಗೆ ಬೆಲೆ ಜಾಸ್ತಿ. ಸಂಧ್ಯಾಳಂತ ಬಡಪಾಯಿಗೆ ಈ ಸಮಾಜದ ನ್ಯಾಯ ಏನ್ ಹೇಗ್ ಸಿಗ್ಬೇಕು ಹೇಳಿ? ಈ ವಿಕ್ರಮ್ ನಂತ ಕಾಮುಕರಿಗೆ